ವಾಲ್ಮೀಕಿ ನಿಗಮದಲ್ಲಿ ನಡೆದಿದ್ದ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪ ಇಡೀ ತನಿಖೆಯನ್ನ ಚುರುಕುಗೊಳಿಸಿದೆ. ಈ ಅಕ್ರಮದ ಸುಳಿಯಲ್ಲಿ ಸಿಲುಕಿ ವಿಲ ಅಂತ ಒದ್ದಾಡ್ತಾ ಇದೆ ಕಾಂಗ್ರೆಸ್. ಈಗ ಮತ್ತೊಂದು ಸಂಕಷ್ಟ ಬಂದು ಅಪ್ಪಳಿಸ್ತಾ ಕಾಂಗ್ರೆಸ್ನ ಶಾಸಕರು ಸಂಸದರ ಮೇಲೆ ಇಡೀ ಕಣ್ಣು ಬಿದ್ದಿದೆ. ತುಕಾರಾಂ ಸಂಸದರು, ಭರತ್ ರೆಡ್ಡಿ ಶಾಸಕ, ನಾಗೇಂದ್ರ ಶಾಸಕ, ಶ್ರೀನಿವಾಸ್ ಜೊತೆಗೆ ಮಾಜಿ ಸಚಿವ ಬಿ ನಾಗೇಂದ್ರಗೆ ಕೂಡ ಇಡೀ ಟೀಮ್ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಬೆಳಗ್ಗೆ 6 ಗಂಟೆಯಿಂದ 60 ಅಧಿಕಾರಿಗಳಿಂದ ಶೋಧ ಮುಂದುವರೆದಿದೆ. 32 ಪ್ರಶ್ನೆಗಳನ್ನ ಪಟ್ಟಿ ಮಾಡಿ ಅಧಿಕಾರಿಗಳು ಡ್ರಿಲ್ ನಡೆಸ್ತಾ ಇದ್ದಾರೆ. ಆ ಮೂಲಕ ಕಾಂಗ್ರೆಸ್ಗೆ ಮತ್ತೊಂದು ಸಂಕಷ್ಟ ಬಡಿದಪ್ಪಳಿಸ್ತಾ ಅಂತ ಹೇಳಿ ಈಗ ಚರ್ಚೆಗಳು ಶುರುವಾಗ್ತಾ ಇದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಪ್ರಶ್ನೆಗಳನ್ನ ಮಾಡ್ತಿದ್ದಾರೆ, ದಾಖಲೆಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ ವಿತ್ ಭದ್ರತೆಯ ಜೊತೆಲಿ. ನೋಡಿ, ಭದ್ರತೆಯೊಂದಿಗೆ ಇಡಿ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಯಾರ ಮನೆಯಲ್ಲಿ ಯಾರಿಗೆ ಶಾಕ್ ಕೊಟ್ಟಿದೆ? ತುಕಾರಾಂ ಅವರು, ಸಂಸದ ತುಕಾರಾಂ ಅವರು, ಕಂಪ್ಲಿ ಶಾಸಕ ಬಿ ನಾಗೇಂದ್ರ, ಗಣೇಶ್, ಭರತ್ ರೆಡ್ಡಿ, ಶ್ರೀನಿವಾಸ್ ಎಲ್ಲರಿಗೂ ಕೂಡ ಶಾಕ್ ಅನ್ನು ಕೊಟ್ಟಿದೆ, ಸಂಸದ ಮತ್ತು ಶಾಸಕರಿಗೆ. ಇದು ಬೇರೆಯದ್ದೇ ತಿರುವುಗಳನ್ನ ಪಡೆದುಕೊಳ್ತಾ ಇದೆ. ಆ ಕಡೆ ಶ್ರೀರಾಮುಲು ಅವರು ನನ್ನ ಸೋಲಿಗೆ ಕಾರಣ ವಾಲ್ಮೀಕಿ ಹಗರಣದ ದುಡ್ಡನ್ನ ಬಳಕೆ ಮಾಡಿಕೊಂಡಿದ್ದು ಅಂತ ಹೇಳಿದ್ದಾರೆ. ಏನ್ ಮಾಡುತ್ತೋ ಮಾಡ್ಲಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ನಿಮಗೆ 4 ದೃಶ್ಯಗಳನ್ನ ತೋರಿಸ್ತಾ ಇದ್ದೀವಿ. ಸಂಸದ ತುಕಾರಾಂ ಅವರ ನಿವಾಸ, ಶಾಸಕ ನಾರಾ ಭರತ್ ರೆಡ್ಡಿ ನಿವಾಸ, ಮಾಜಿ ಸಚಿವ ಬಿ ನಾಗೇಂದ್ರ ಅವರ ನಿವಾಸ, ಮತ್ತೊಂದು ಕಡೆ ಕಂಪ್ಲಿ ಗಣೇಶ್ ಅವರ ನಿವಾಸ. 4 ಕಡೆ ಇಡಿ ಅಧಿಕಾರಿಗಳು ಏಕಕಾಲದಲ್ಲಿ ದಾಳಿಯನ್ನ ಮಾಡಿದ್ದಾರೆ. 60 ಅಧಿಕಾರಿಗಳ ತಂಡದೊಂದಿಗೆ ದಾಳಿಯನ್ನ ಮಾಡಿರೋದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರೇಣುಕಾ ಅಧ್ಯಯನ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೇಣುಕಾ ಅಧ್ಯಯ, ಈಗ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ, ಹೇಗೆ ಸಾಗ್ತಾ ಇದೆ ದಾಳಿ? ಈ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿಗಳನ್ನ ಇಡಿ ಅಧಿಕಾರಿಗಳು ಕಲೆ ಹಾಕ್ತಿದ್ದಾರೆ? ನಾಗೇಂದ್ರ ಬಾಬು, ಬೆಳಗ್ಗೆ 6 ಗಂಟೆಯಿಂದ ಬಳ್ಳಾರಿಯ 8 ಕಡೆ, ಈಗ ನೀವು ಹೇಳಿದ್ರಿ ನಾರಾ ಭರತ್ ರೆಡ್ಡಿ ಅವರ ನಿವಾಸ, ಜೊತೆಗೆ ಸಂಸದರಾಗಿರ್ತಕ್ಕಂಥ ತುಕಾರಾಂ ನಿವಾಸ, ಜೊತೆಗೆ ಕಂಪ್ಲಿ ಗಣೇಶ್ ಅವರ ನಿವಾಸ ಅಂತ ಹೇಳಿದ್ರಿ. ಈ 3 ಕಡೆ ಮಾತ್ರವಲ್ಲದೆ ಇನ್ನೂ 4 ಕಡೆ, ಅಂದ್ರೆ ಇನ್ನೂ 5 ಕಡೆ, ಒಟ್ಟಾರೆಯಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ 8 ಕಡೆ ದಾಳಿಯಾಗಿರ್ತಕ್ಕಂಥದ್ದು. ಕೇವಲ ಶಾಸಕರು, ಸಂಸದರು ಮಾತ್ರವಲ್ಲದೆ ಅವರ ಆಪ್ತರ ಮನೆ ಮೇಲೂ ಕೂಡ ಬೆಳಗ್ಗೆ 6 ಗಂಟೆಯಿಂದ ದಾಳಿಯನ್ನ ಮಾಡಿದ್ದಾರೆ. ಬಂದು 2 ತಾಸು, ಅಂದ್ರೆ ಬೆಳಗ್ಗೆ 6 ರಿಂದ 8 ಗಂಟೆಯವರೆಗೆ ದಾಖಲೆಗಳ ಪರಿಶೀಲನೆಯನ್ನ ಇಡಿ ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದು. ಒಂದೊಂದು ಮನೆಯಲ್ಲಿ ಸುಮಾರು ಒಬ್ಬೊಬ್ಬ ಶಾಸಕರ ಸಮೀಪ ಸುಮಾರು 10 ರಿಂದ 15 ಜನ ಅಧಿಕಾರಿಗಳ ತಂಡ ಪರಿಶೀಲನೆಯನ್ನ ಮಾಡ್ತಿದೆ. ಅದರಲ್ಲಿ 2 ವಿಂಗ್ಗಳನ್ನು ಮಾಡ್ಕೊಂಡಿದ್ದಾರೆ. ಅಂದ್ರೆ ಕೆಲವರು ದಾಖಲೆಗಳ ಪರಿಶೀಲನೆಯನ್ನ ಮಾಡಿದ್ರೆ, ಇನ್ನು ಕೆಲವರು ಅವರ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಈ ದೃಶ್ಯದಲ್ಲಿ ನೀವೇನ್ ನೋಡ್ತಿದ್ದೀರಾ, ಇದು ನಾರಾ ಭರತ್ ರೆಡ್ಡಿ ಅವರ ನಿವಾಸ, ಬಳ್ಳಾರಿಯ ನೆಹರು ಕಾಲೋನಿಯಲ್ಲಿ ಇರತಕ್ಕಂಥ ನಾರಾ ಭರತ್ ರೆಡ್ಡಿ ಅವರ ನಿವಾಸ. ಲೈವ್ ದೃಶ್ಯಾವಳಿಯನ್ನು ತೋರಿಸ್ತಾ ಇದ್ದೀವಿ, ಯಾವ ರೀತಿಯಾಗಿ ಅಧಿಕಾರಿಗಳು ಇವರ ಮನೆಯಲ್ಲಿ ಪರಿಶೀಲನೆಯನ್ನ ಮಾಡ್ತಿದ್ದಾರೆ ಅಂತ ಈ ಒಂದು ದೃಶ್ಯಾವಳಿಯಲ್ಲಿ ನೀವು ನೋಡಬಹುದಾಗಿದೆ. ಇದೇ ರೀತಿಯಾಗಿ ಬಳ್ಳಾರಿಯ ಕಂಪ್ಲಿ ಗಣೇಶ್ ಅವರ ಮನೆಯಲ್ಲಿ, ಜೊತೆಗೆ ಸಂಸದ ತುಕಾರಾಂ ಅವರ ಮನೆಯಲ್ಲಿ, ಜೊತೆಗೆ ಇವರ 3 ಜನರ ಆಪ್ತರ ಮನೆ ಮೇಲೆ ದಾಳಿಯನ್ನ ಮಾಡಿ ದಾಖಲೆಗಳ ಪರಿಶೀಲನೆಯನ್ನ ಮಾಡಿದ್ರು. ಇದೀಗ ಮೇಲ್ನೇ ಫ್ಲೋರ್ ಏನ್ ನಿಮಗೆ ಕಾಣಿಸ್ತಾ ಇದೆ, ಇದರಲ್ಲಿ ನಾರಾ ಭರತ್ ರೆಡ್ಡಿ ಅವರನ್ನ ಕರೆದೊಯ್ದು ಅಲ್ಲಿ ವಿಚಾರಣೆಯನ್ನು ಮಾಡ್ತಿದ್ದಾರೆ. ಅಂದ್ರೆ ಸುಮಾರು 8 ಗಂಟೆವರೆಗೂ ದಾಖಲೆಗಳನ್ನ ಪರಿಶೀಲನೆ ಮಾಡಿದ ಬಳಿಕ ಮೇಲಿನ ಕೊಠಡಿಯಲ್ಲಿ ಅವರನ್ನ ಕರೆದೊಯ್ದು ಸುಮಾರು 6 ಜನ ಅಧಿಕಾರಿಗಳ ತಂಡದಿಂದ ನಾರಾ ಭರತ್ ರೆಡ್ಡಿ ಅವರನ್ನ ತೀವ್ರವಾಗಿ ವಿಚಾರಣೆಯನ್ನು ಮಾಡ್ತಿದ್ದಾರೆ. ಕೇವಲ ನಾರಾ ಭರತ್ ರೆಡ್ಡಿ ಅವರು ಮಾತ್ರವಲ್ಲ, ಸಂಸದ ತುಕಾರಾಂ ಅವರನ್ನು ಕೂಡ ಇಲ್ಲಿ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿರ್ತಕ್ಕಂಥದ್ದು. ಸುಮಾರು 8 ಪ್ರಶ್ನೆಗಳ ಪ್ರಶ್ನಾವಳಿಯನ್ನ ರೆಡಿ ಮಾಡಿ, ಏನು ವಾಲ್ಮೀಕಿ ಹಗರಣ ಆದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಹಣವನ್ನ ಬಳಕೆ ಮಾಡಲಾಯಿತು, ಚುನಾವಣೆಯಲ್ಲಿ ಯಾವ ರೀತಿಯಾಗಿ ನೀವು ಅದನ್ನ ಬಳಸಿಕೊಂಡ್ರಿ, ಈ ಹಿಂದೆ ನಾಗೇಂದ್ರ ಅವರ ಮನೆ ಮೇಲೆ ದಾಳಿ ಆದಾಗ, ಜೊತೆಗೆ ಅವರ ಆಪ್ತರ ಮನೆ ಮೇಲೆ ದಾಳಿ ಆದಾಗ ಒಂದಷ್ಟು ದಾಖಲೆಗಳು ಸಿಕ್ಕಿದ್ವು. ಆ ದಾಖಲೆಗಳಲ್ಲಿ ನಿಮ್ಮ ಹೆಸರು ಇದೆ, ಇದನ್ನ ಯಾವ ರೀತಿಯಾಗಿ ನೀವು ನೋಡ್ತೀರಿ, ಜೊತೆಗೆ ಇದಕ್ಕೂ ನಿಮ್ಗೆ ಏನು ಸಂಬಂಧ ಅನ್ನುವ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ನಾಗೇಂದ್ರ ಬಾಬು, ಒಂದು ಸೂಕ್ಷ್ಮವಾಗಿ ಗಮನಿಸಬೇಕು, ಏನು 28 ಪ್ರಶ್ನೆಗಳನ್ನ ಇಲ್ಲಿ ಕೇಳ್ತಾ ಇದ್ದಾರೆ. ಆ 28 ಪ್ರಶ್ನೆಗಳು
ಕೂಡ ಎಲ್ಲಾ ಶಾಸಕರಿಗೂ ಅಂದ್ರೆ ಸಂಸದರಿಗೂ ಅಂದ್ರೆ ಏನು ದಾಳಿ ಆಗಿದೆ ಇವರೆಲ್ಲ ಜನಪ್ರತಿನಿಧಿಗಳು ಒಂದೇ ರೀತಿಯಾದ ಪ್ರಶ್ನೆಗಳಿರ್ತಕ್ಕಂಥದ್ದು. ಇವರೆಲ್ಲ ಯಾವ ರೀತಿಯಾಗಿ ಉತ್ತರವನ್ನು ಕೊಡ್ತಾರೆ ಅದರ ಮೇಲೆ ಮುಂದಿನ ತನಿಖೆ ನಡೆಯುತ್ತೆ. ಒಂದು ವೇಳೆ ಬೇರೆ ಬೇರೆ ಉತ್ತರಗಳನ್ನ ಇವರೆಲ್ಲರೂ ಕೊಟ್ರೆ ಇಲ್ಲಿ ಏನೋ ಒಂದು ಅನುಮಾನ ಮತ್ತಷ್ಟು ಕಾಡುತ್ತೆ ಅಧಿಕಾರಿಗಳಿಗೆ. ಹೀಗಾಗಿ ಅವರಿಗೆ ವಿಚಾರಣೆಗೆ ನೋಟಿಸ್ ಅನ್ನ ಕೊಟ್ಟು ಕೇವಲ ದಾಳಿ ಮಾತ್ರವಲ್ಲ ಬೆಂಗಳೂರಿನ ಇಡಿ ಕಚೇರಿಗೂ ಇವರನ್ನ ಕರೆಸ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಈಗಾಗಲೇ ಸತತ 4-5 ಗಂಟೆಗಳ ಕಾಲದಿಂದ ಇಡಿ ಪರಿಶೀಲನೆ ಮುಂದುವರೆದಿದೆ. ಇದೀಗ ತೀವ್ರವಾಗಿ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲದೆ ಇವರೆಲ್ಲರನ್ನು ಕೂಡ ಸಂಜೆ ವೇಳೆಗೆ ಮತ್ತೆ ನೋಟಿಸ್ ಕೊಟ್ಟು ಬೆಂಗಳೂರಿಗೆ ಕೂಡ ಕರೆಸ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ರೇಣುಕಾರಾಧ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ವಾಲ್ಮೀಕಿ ನಿಗಮದಲ್ಲಿ ನಡೆದಿದ್ದ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪ ಇಡೀ ತನಿಖೆಯನ್ನ ಚುರುಕುಗೊಳಿಸಿದೆ. ಈ ಅಕ್ರಮದ ಸುಳಿಯಲ್ಲಿ ಸಿಲುಕಿ ವಿಲ ಅಂತ ಒದ್ದಾಡ್ತಾ ಇದೆ ಕಾಂಗ್ರೆಸ್. ಈಗ ಮತ್ತೊಂದು ಸಂಕಷ್ಟ ಬಂದು ಅಪ್ಪಳಿಸ್ತಾ ಕಾಂಗ್ರೆಸ್ನ ಶಾಸಕರು ಸಂಸದರ ಮೇಲೆ ಇಡಿ ಕಣ್ಣು ಬಿದ್ದಿದೆ. ತುಕಾರಾಂ ಸಂಸದರು, ಭರತ್ ರೆಡ್ಡಿ ಶಾಸಕ, ನಾಗೇಂದ್ರ ಶಾಸಕ, ಶ್ರೀನಿವಾಸ್ ಜೊತೆಗೆ ಮಾಜಿ ಸಚಿವ ಬಿ ನಾಗೇಂದ್ರಗೆ ಕೂಡ ಇಡಿ ಟೀಮ್ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಬೆಳಗ್ಗೆ 6 ಗಂಟೆಯಿಂದ 60 ಅಧಿಕಾರಿಗಳಿಂದ ಶೋಧ ಮುಂದುವರೆದಿದೆ. 32 ಪ್ರಶ್ನೆಗಳನ್ನ ಪಟ್ಟಿ ಮಾಡಿ ಅಧಿಕಾರಿಗಳು ಡ್ರಿಲ್ ನಡೆಸ್ತಾ ಇದ್ದಾರೆ. ಆ ಮೂಲಕ ಕಾಂಗ್ರೆಸ್ಗೆ ಮತ್ತೊಂದು ಸಂಕಷ್ಟ ಬಡಿದಪ್ಪಳಿಸ್ತಾ ಅಂತ ಹೇಳಿ ಈಗ ಚರ್ಚೆಗಳು ಶುರುವಾಗ್ತಾ ಇದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಪ್ರಶ್ನೆಗಳನ್ನ ಮಾಡ್ತಿದ್ದಾರೆ, ದಾಖಲೆಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ ವಿತ್ ಭದ್ರತೆಯ ಜೊತೆಲಿ. ನೋಡಿ, ಭದ್ರತೆಯೊಂದಿಗೆ ಇಡಿ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಯಾರ ಮನೆಯಲ್ಲಿ ಯಾರಿಗೆ ಶಾಕ್ ಕೊಟ್ಟಿದೆ? ತುಕಾರಾಂ ಅವರು, ಸಂಸದ ತುಕಾರಾಂ ಅವರು, ಕಂಪ್ಲಿ ಶಾಸಕ ಬಿ ನಾಗೇಂದ್ರ, ಗಣೇಶ್, ಭರತ್ ರೆಡ್ಡಿ, ಶ್ರೀನಿವಾಸ್ ಎಲ್ಲರಿಗೂ ಕೂಡ ಶಾಕ್ ಅನ್ನು ಕೊಟ್ಟಿದೆ, ಸಂಸದ ಮತ್ತು ಶಾಸಕರಿಗೆ. ಇದು ಬೇರೆಯದ್ದೇ ತಿರುವುಗಳನ್ನ ಪಡೆದುಕೊಳ್ತಾ ಇದೆ. ಆ ಕಡೆ ಶ್ರೀರಾಮುಲು ಅವರು ನನ್ನ ಸೋಲಿಗೆ ಕಾರಣ ವಾಲ್ಮೀಕಿ ಹಗರಣದ ದುಡ್ಡನ್ನ ಬಳಕೆ ಮಾಡಿಕೊಂಡಿದ್ದು ಅಂತ ಹೇಳಿದ್ದಾರೆ. ಏನ್ ಮಾಡ್ತೋ ಮಾಡ್ಲಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ನಿಮಗೆ 4 ದೃಶ್ಯಗಳನ್ನ ತೋರಿಸ್ತಾ ಇದ್ದೀವಿ. ಸಂಸದ ತುಕಾರಾಂ ಅವರ ನಿವಾಸ, ಶಾಸಕ ನಾರಾ ಭರತ್ ರೆಡ್ಡಿ ನಿವಾಸ, ಮಾಜಿ ಸಚಿವ ಬಿ ನಾಗೇಂದ್ರ ಅವರ ನಿವಾಸ, ಮತ್ತೊಂದು ಕಡೆ ಕಂಪ್ಲಿ ಗಣೇಶ್ ಅವರ ನಿವಾಸ. 4 ಕಡೆ ಇಡಿ ಅಧಿಕಾರಿಗಳು ಏಕಕಾಲದಲ್ಲಿ ದಾಳಿಯನ್ನ ಮಾಡಿದ್ದಾರೆ. 60 ಅಧಿಕಾರಿಗಳ ತಂಡದೊಂದಿಗೆ ದಾಳಿಯನ್ನ ಮಾಡಿರೋದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೇಣುಕಾರಾಧ್ಯ, ಈಗ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ, ಹೇಗೆ ಸಾಗ್ತಾ ಇದೆ ದಾಳಿ? ಈ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿಗಳನ್ನ ಇಡಿ ಅಧಿಕಾರಿಗಳು ಕಲೆ ಹಾಕ್ತಿದ್ದಾರೆ? ನಾಗೇಂದ್ರ ಬಾಬು, ಬೆಳಗ್ಗೆ 6 ಗಂಟೆಯಿಂದ ಬಳ್ಳಾರಿಯ 8 ಕಡೆ, ಈಗ ನೀವು ಹೇಳಿದ್ರಿ ನಾರಾ ಭರತ್ ರೆಡ್ಡಿ ಅವರ ನಿವಾಸ, ಜೊತೆಗೆ ಸಂಸದರಾಗಿರ್ತಕ್ಕಂಥ ತುಕಾರಾಂ ನಿವಾಸ, ಜೊತೆಗೆ ಕಂಪ್ಲಿ ಗಣೇಶ್ ಅವರ ನಿವಾಸ ಅಂತ ಹೇಳಿದ್ರಿ. ಈ 3 ಕಡೆ ಮಾತ್ರವಲ್ಲದೆ ಇನ್ನೂ 4 ಕಡೆ, ಅಂದ್ರೆ ಇನ್ನೂ 5 ಕಡೆ, ಒಟ್ಟಾರೆಯಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ 8 ಕಡೆ ದಾಳಿಯಾಗಿರ್ತಕ್ಕಂಥದ್ದು. ಕೇವಲ ಶಾಸಕರು ಸಂಸದರು ಮಾತ್ರವಲ್ಲದೆ ಅವರ ಆಪ್ತರ ಮನೆ ಮೇಲೂ ಕೂಡ ಬೆಳಗ್ಗೆ 6 ಗಂಟೆಯಿಂದ ದಾಳಿಯನ್ನ ಮಾಡಿದ್ದಾರೆ. ಬಂದು 2 ತಾಸು, ಅಂದ್ರೆ ಬೆಳಗ್ಗೆ 6ರಿಂದ 8 ಗಂಟೆಯವರೆಗೆ ದಾಖಲೆಗಳ ಪರಿಶೀಲನೆಯನ್ನ ಇಡಿ ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದು. ಒಂದೊಂದು ಮನೆಯಲ್ಲಿ ಸುಮಾರು ಒಬ್ಬೊಬ್ಬ ಶಾಸಕರ ಸಮೀಪ ಸುಮಾರು 10ರಿಂದ 15 ಜನ ಅಧಿಕಾರಿಗಳ ತಂಡ ಪರಿಶೀಲನೆಯನ್ನ ಮಾಡ್ತಿದೆ. ಅದರಲ್ಲಿ 2 ವಿಂಗ್ಗಳನ್ನು ಮಾಡ್ಕೊಂಡಿದ್ದಾರೆ. ಅಂದ್ರೆ ಕೆಲವರು ದಾಖಲೆಗಳ ಪರಿಶೀಲನೆಯನ್ನ ಮಾಡಿದ್ರೆ, ಇನ್ನು ಕೆಲವರು ಅವರ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಈ ದೃಶ್ಯದಲ್ಲಿ ನೀವೇನ್ ನೋಡ್ತಿದ್ದೀರಾ, ಇದು ನಾರಾ ಭರತ್ ರೆಡ್ಡಿ ಅವರ ನಿವಾಸ, ಬಳ್ಳಾರಿಯ ನೆಹರು ಕಾಲೋನಿಯಲ್ಲಿ ಇರತಕ್ಕಂಥ ನಾರಾ ಭರತ್ ರೆಡ್ಡಿ ಅವರ ನಿವಾಸ. ಲೈವ್ ದೃಶ್ಯಾವಳಿಯನ್ನು ತೋರಿಸ್ತಾ ಇದ್ದೀವಿ, ಯಾವ ರೀತಿಯಾಗಿ ಅಧಿಕಾರಿಗಳು ಇವರ ಮನೆಯಲ್ಲಿ ಪರಿಶೀಲನೆಯನ್ನ ಮಾಡ್ತಿದ್ದಾರೆ ಅಂತ ಈ ಒಂದು ದೃಶ್ಯಾವಳಿಯಲ್ಲಿ ನೀವು ನೋಡಬಹುದಾಗಿದೆ. ಇದೇ ರೀತಿಯಾಗಿ ಬಳ್ಳಾರಿಯ ಕಂಪ್ಲಿ ಗಣೇಶ್ ಅವರ ಮನೆಯಲ್ಲಿ, ಜೊತೆಗೆ ಸಂಸದ ತುಕಾರಾಂ ಅವರ ಮನೆಯಲ್ಲಿ, ಜೊತೆಗೆ ಇವರ 3 ಜನರ ಆಪ್ತರ ಮನೆ ಮೇಲೆ ದಾಳಿಯನ್ನ ಮಾಡಿ ದಾಖಲೆಗಳ ಪರಿಶೀಲನೆಯನ್ನ ಮಾಡಿದ್ರು. ಇದೀಗ ಮೇಲ್ನೇ ಫ್ಲೋರ್ ಏನ್ ನಿಮಗೆ ಕಾಣಿಸ್ತಾ ಇದೆ, ಇದರಲ್ಲಿ ನಾರಾ ಭರತ್ ರೆಡ್ಡಿ ಅವರ
ಅವರನ್ನ ಕರೆದೊಯ್ದು ಅಲ್ಲಿ ವಿಚಾರಣೆಯನ್ನು ಮಾಡ್ತಿದ್ದಾರೆ. ಅಂದ್ರೆ ಸುಮಾರು 8 ಗಂಟೆವರೆಗೂ ದಾಖಲೆಗಳನ್ನ ಪರಿಶೀಲನೆ ಮಾಡಿದ ಬಳಿಕ ಮೇಲಿನ ಕೊಠಡಿಯಲ್ಲಿ ಅವರನ್ನ ಕರೆದೊಯ್ದು ಸುಮಾರು 6 ಜನ ಅಧಿಕಾರಿಗಳ ತಂಡದಿಂದ ನಾರಾ ಭರತ್ ರೆಡ್ಡಿ ಅವರನ್ನ ತೀವ್ರವಾಗಿ ವಿಚಾರಣೆಯನ್ನು ಮಾಡ್ತಿದ್ದಾರೆ. ಕೇವಲ ನಾರಾ ಭರತ್ ರೆಡ್ಡಿ ಅವರು ಮಾತ್ರವಲ್ಲ, ಸಂಸದ ತುಕಾರಾಂ ಅವರನ್ನು ಕೂಡ ಇಲ್ಲಿ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿರ್ತಕ್ಕಂಥದ್ದು. ಸುಮಾರು 8 ಪ್ರಶ್ನೆಗಳ ಪ್ರಶ್ನಾವಳಿಯನ್ನ ರೆಡಿ ಮಾಡಿ ಏನು ವಾಲ್ಮೀಕಿ ಹಗರಣ ಆದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಹಣವನ್ನ ಬಳಕೆ ಮಾಡಲಾಯಿತು, ಚುನಾವಣೆಯಲ್ಲಿ ಯಾವ ರೀತಿಯಾಗಿ ನೀವು ಅದನ್ನ ಬಳಸಿಕೊಂಡ್ರಿ, ಈ ಹಿಂದೆ ನಾಗೇಂದ್ರ ಅವರ ಮನೆ ಮೇಲೆ ದಾಳಿ ಆದಾಗ, ಜೊತೆಗೆ ಅವರ ಆಪ್ತರ ಮನೆ ಮೇಲೆ ದಾಳಿ ಆದಾಗ ಒಂದಷ್ಟು ದಾಖಲೆಗಳು ಸಿಕ್ಕಿದ್ವು. ಆ ದಾಖಲೆಗಳಲ್ಲಿ ನಿಮ್ಮ ಹೆಸರು ಇದೆ, ಇದನ್ನ ಯಾವ ರೀತಿಯಾಗಿ ನೀವು ನೋಡ್ತೀರಿ, ಜೊತೆಗೆ ಇದಕ್ಕೂ ನಿಮ್ಗೆ ಏನು ಸಂಬಂಧ ಅನ್ನುವ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ನಾಗೇಂದ್ರ ಬಾಬು, ಒಂದು ಸೂಕ್ಷ್ಮವಾಗಿ ಗಮನಿಸಬೇಕು, ಏನು 28 ಪ್ರಶ್ನೆಗಳನ್ನ ಇಲ್ಲಿ ಕೇಳ್ತಾ ಇದ್ದಾರೆ. ಆ 28 ಪ್ರಶ್ನೆಗಳು ಕೂಡ ಎಲ್ಲಾ ಶಾಸಕರಿಗೂ, ಅಂದ್ರೆ ಸಂಸದರಿಗೂ, ಅದೇ ಏನು ದಾಳಿ ಆಗಿದೆ ಇವರೆಲ್ಲ ಜನಪ್ರತಿನಿಧಿಗಳು ಒಂದೇ ರೀತಿಯಾದ ಪ್ರಶ್ನೆಗಳಿರ್ತಕ್ಕಂಥದ್ದು. ಇವರೆಲ್ಲ ಯಾವ ರೀತಿಯಾಗಿ ಉತ್ತರವನ್ನು ಕೊಡ್ತಾರೆ ಅದರ ಮೇಲೆ ಮುಂದಿನ ತನಿಖೆ ನಡೆಯುತ್ತೆ. ಒಂದು ವೇಳೆ ಬೇರೆ ಬೇರೆ ಉತ್ತರಗಳನ್ನ ಇವರೆಲ್ಲರೂ ಕೊಟ್ರೆ ಇಲ್ಲಿ ಏನೋ ಒಂದು ಅನುಮಾನ ಮತ್ತಷ್ಟು ಕಾಡುತ್ತೆ ಅಧಿಕಾರಿಗಳಿಗೆ. ಹೀಗಾಗಿ ಅವರಿಗೆ ವಿಚಾರಣೆಗೆ ನೋಟಿಸ್ ಅನ್ನ ಕೊಟ್ಟು ಕೇವಲ ದಾಳಿ ಮಾತ್ರವಲ್ಲ, ಬೆಂಗಳೂರಿನ ಇಡಿ ಕಚೇರಿಗೂ ಇವರನ್ನ ಕರೆಸ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಈಗಾಗಲೇ ಸತತ 4-5 ಗಂಟೆಗಳ ಕಾಲದಿಂದ ಇಡಿ ಪರಿಶೀಲನೆ ಮುಂದುವರೆದಿದೆ. ಇದೀಗ ತೀವ್ರವಾಗಿ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲದೆ ಇವರೆಲ್ಲರನ್ನು ಕೂಡ ಸಂಜೆ ವೇಳೆಗೆ ಮತ್ತೆ ನೋಟಿಸ್ ಕೊಟ್ಟು ಬೆಂಗಳೂರಿಗೆ ಕೂಡ ಕರೆಸ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ರೇಣುಕಾ, ನಿಮ್ಮೆಲ್ಲ ಮಾಹಿತಿಗಾಗಿ.